ಸ್ಯಾಟ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪುಣೆಯ ಲೋನಾವಾಳಾದ ಹಾರರ್ ಹೋಟೆಲ್ನ ಒಂದು ಸ್ಟೋರಿಯನ್ನು ನೋಡಲಿದ್ದೇವೆ. ಆ್ಯಂಡ್ ಲೋನಾವಾಳಾ ಬೇಸಿಕ್ಲಿ ಇದು ಒಂದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಇಟ್ ಈಸ್ ಎನ್ ಹಿಲ್ ಸ್ಟೇಷನ್. ಸೊ ಅಲ್ಲಿ ಟೂರಿಸ್ಟ್ಗಳು ಬಹಳ ಬರ್ತಾರೆ. ಅದೇ ಥರ ಇಂದಿನ ಒಂದು ಸ್ಟೋರಿ 2005ರಲ್ಲಿ ಸಂದೀಪ್ ಎಂಬುವರೊಂದಿಗೆ ನಡೆದ ಒಂದು ಸತ್ಯ ಘಟನೆಯಾಗಿದೆ. ಆ್ಯಂಡ್ ಇದು ಎಲ್ಲ ಟಿ ವಿಗಳಲ್ಲಿ ಸಹ ಬಂದಿದೆ. ಎಷ್ಟೋ ಯೂಟ್ಯೂಬ್ ಚಾನಲ್ನವರು ಹೋಗಿ ಆ ಹೋಟೆಲ್ನ ಒಂದು ಇದು ಮಾಡಿದ್ದಾರೆ, ಏನಂದರೆ ಚೆಕ್ ಮಾಡ್ತಾರಲ್ಲ ಇಲ್ಲಿ ದೆವ್ವ ಇದೆ ಇಲ್ಲೋ ಅಂತ, ಅದನ್ನು ಮಾಡಿದ್ದಾರೆ. ಎಷ್ಟು ಟಿ ವಿ ಶೋಗಳು ಆಗಿವೆ ಆ್ಯಂಡ್ ಇಂಟರ್ನೆಟ್ನಲ್ಲಿಯೂ ಸಹ ಇದೆ. ಸೊ ಯಾವುದೇ ಥರ ಲೇಟ್ ಮಾಡದೆ ನಾವು ಡೈರೆಕ್ಟ್ ಸ್ಟೋರಿಗೆ ಜಂಪಿನ್ ಆಗೋಣ. 2005ರಲ್ಲಿ ಸಂದೀಪ್ ಎಂಬ ಒಂದು ಕೋಲ್ಕತ್ತಾದ ಬಿಸ್ನೆಸ್ ಮ್ಯಾನ್ ಮುಂಬೈಗೆ ಬರಬೇಕಾಗಿರುತ್ತದೆ ಒಂದು ಕಾನ್ಫರೆನ್ಸ್ ಮೀಟಿಂಗ್ನ ಸಲುವಾಗಿ. ಬಟ್ ಮುಂಬೈ ಏನಂದರೆ ಇದು ಒಂದು ಹೆವಿ ಕ್ರೌಡೆಡ್ ಪ್ಲೇಸ್ ಆ್ಯಂಡ್ ಇಲ್ಲಿ ಜನಜಂಗುಳಿ ಹೆಚ್ಚಾಗಿದೆ. ಸೊ ಯಾವಾಗಲೂ ಗದ್ದಲ ಸೌಂಡ್ ಇದು ಬಹಳ ಇರುತ್ತದೆ. ಸೊ ಅವನೇನು ಡಿಸೈಡ್ ಮಾಡ್ತಾನೆ ಅಂದರೆ ಅಲ್ಲಿ ಇರೋ ಬದಲು ನಾನು ಏಕೆ ಲೋನಾವಾಳಾದಲ್ಲಿ ಇದ್ದು ಒಂದು ದಿನ ಎಂಜಾಯ್ ಮಾಡಿ ಮರನೇ ದಿನ ಮೀಟಿಂಗ್ಗೆ ಹೋದರೆ ಆಯಿತು ಅಂತ ಥಿಂಕ್ ಮಾಡಿ ಅವನು ಒಂದು ಟ್ರೈನ್ ಟಿಕೆಟ್ನ ಬುಕ್ ಮಾಡ್ತಾನೆ. ಲೋನಾವಾಳಾಗೆ ಮುಂಬೈಗೆ ಹೋಗುತ್ತೆ ಅದು ಟ್ರೈನ್, ಬಟ್ ಅವನು ಲೋನಾವಾಳಾಗೆ ಬುಕ್ ಮಾಡ್ತಾನೆ. AC ಕೂಪನ್ನು ಬುಕ್ ಮಾಡ್ತಾನೆ. AC ಕೂಪ್ ಅಂದರೆ ಬೇಸಿಕ್ಲಿ ಅದು ಒಂದು ಸಿಂಗಲ್ ರೂಮ್ ಆಗಿರುತ್ತದೆ ಟ್ರೈನ್ನಲ್ಲಿ ಈ ಥರ. ಆ್ಯಂಡ್ ಅಂಥ ಒಂದು ಇದನ್ನು ಬುಕ್ ಮಾಡ್ತಾನೆ. ಆ್ಯಂಡ್ ಅವನ ಒಂದು ಆಸೆ ಏನಂದರೆ ಮುಂಬೈಗೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಅವನಿಗೆ ಹ್ಯಾಪಿ ಮೂಮೆಂಟ್ ಸಹ ಆಗಿರುತ್ತದೆ. ಸೊ ಅವನು ಅಲ್ಲೆಲ್ಲ ಪಾರ್ಟಿ ಎಂಜಾಯ್ಮೆಂಟ್ ಎಲ್ಲ ಮಾಡ್ಬೇಕು ಅಂದ್ಕೊಂಡಿರ್ತಾನೆ ಎಲ್ಲಿ ಲೋನಾವಾಳಾದಲ್ಲಿ. ಸೊ ಅವನೇನು ಮಾಡ್ತಾನೆ ಅಂದರೆ ಹೇಗೂ ಲೋನಾವಾಳಾಗೆ ಹೋಗ್ತಾ ಇದ್ದೀನಿ, ಏಕೆ ಕೆಲವೊಂದು ಡ್ರಿಂಕ್ಸ್ನೆಲ್ಲ ಒಯ್ಯಬಾರ್ದು ಅಂತ ಅವನು ಒಂದು ಕಾಸ್ಟ್ಲಿ ಡ್ರಿಂಕ್ ಆ್ಯಂಡ್ ಸಿಗರೇಟ್ ಪ್ಯಾಕ್, ಲೈಟರ್ ಇದನ್ನೆಲ್ಲ ಕ್ಯಾರಿ ಮಾಡಿಕೊಂಡು ಬರ್ತಾನೆ. ಟ್ರೈನ್ಗೆ ಹತ್ತಾನೆ ಅವನು. ಟ್ರೈನ್ ಹಾಗೆ ಬರುತ್ತೆ ಬರ್ತಾ ತುಂಬ ಲೇಟ್ ಆಗುತ್ತದೆ. ಇಂದಿನ ದಿನಮಾನಗಳಲ್ಲಿ ನೀವು ನೋಡ್ಬೋದು ಎಷ್ಟು ಟ್ರೈನ್ಗಳು ಲೇಟ್ ಆಗ್ತಾ ಇವೆ ಅಂತ. ಆ್ಯಂಡ್ ಅದು 2005 ಕೆಲವೊಂದು ಜಾಗದಲ್ಲಿ ಬ್ರಾಡ್ಗೇಜ್ ಸಹ ಇದ್ದಿತ್ತಿಲ್ಲ. ಒಂದು ಟೈಮ್ನಲ್ಲಿ ಇವನು ಟ್ರಾವೆಲಿಂಗ್ ಮಾಡ್ತಾ ಇದ್ದ. ಅದು ಕೋಲ್ಕತ್ತಾದಿಂದ ಮುಂಬೈ ಅಂದರೆ ಎಲ್ಲಿಂದ ಎಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ. ಸೊ ಹಾಗಾಗಿ ಅವನು ಎಲ್ಲ ಮೊದಲೇ ಪ್ರಿಪ್ರೇಷನ್ ಇಟ್ಕೊಂಡಿದ್ದ. ಅವನು ಏನೇನು ಡ್ರಿಂಕಿಂಗ್ಸ್ಗೆ ಆ್ಯಂಡ್ ಎಂಜಾಯ್ಮೆಂಟ್ಗೆ ಏನೇನು ಬೇಕಲ್ಲ, ಒಂದು ಮನುಷ್ಯ ಎಲ್ಲೋ ಹೋಗ್ತಾನೆ ಅಂದರೆ ಟ್ರಿಪ್ಗೆ ಅದು ಅವನಿಗೆ ಯಾವ ಥರ ರೆಡಿ ಆಗ್ತಾನೆ, ಅಥವಾ ನೀವೇ ಎಲ್ಲೋ ಹೋಗಬೇಕಂದ್ರೆ ಯಾವ ಥರ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತವೆ, ಡ್ರಿಂಕ್ಸ್ ಮಾಡಬೇಕು ಇದು ಅಂತ. ಸೊ ಅವನದು ಹಾಗೆ ಇತ್ತು. ಜಸ್ಟ್ ಇಮ್ಯಾಜಿನ್ ಗೈಸ್. ಆ್ಯಂಡ್ ಟ್ರೈನ್ ಏನಾಗ್ಬಿಡುತ್ತದೆ ಅಂದರೆ ಲೇಟ್ ಆಗಿಬಿಡುತ್ತದೆ. ಎಷ್ಟು ಲೇಟ್ ಆಗುತ್ತದೆ ಅಂದರೆ ಅದು ಸಂಜೆ 4 ಗಂಟೆಗೆ ಬರಬೇಕಿತ್ತು ಲೋನಾವಾಳಾಗೆ, ಬಟ್ ಅದು ರಾತ್ರಿ 12ವರೆಗೆ ಲೋನಾವಾಳಾಗೆ ರೀಚ್ ಆಗುತ್ತದೆ. ಆ್ಯಂಡ್ ಅವನು ಇಳಿದ ಕೂಡಲೇ ಆಸ್ಪಾಸ್ ನೋಡ್ತಾನೆ, ತುಂಬ ಕತ್ತಲೆ ಇದೆ ಆ್ಯಂಡ್ ಒಂದು ಇದು ಏನಂದರೆ ಚಂದ್ರನ ಬಿಂಬ ಬೀಳ್ತಾ ಇದೆ, ತುಂಬ ಬೆಳದಿಂಗಳಿದೆ. TC ಹತ್ರ ಹೋಗ್ತಾನೆ ಅವನು. TCಗೆ ತನ್ನ ಟಿಕೆಟ್ ತೋರಿಸ್ತಾನೆ ಹೋಗುವಾಗ ಆ್ಯಂಡ್ ಕೇಳ್ತಾನೆ TCಗೆ ಇಲ್ಲಿ ಯಾವುದಾದ್ರೂ ಬೆಸ್ಟ್ ಹೋಟೆಲ್ ಇದೆಯಾ ಇರಲು ಅಂತ. ಆವಾಗ TC ಅಂತಾರೆ, ಇಲ್ಲ ಸರ್ ನಿಮ್ಮದೇ PNR ನಂಬರ್ ಇದೆಯಲ್ಲ ಟಿಕೆಟ್ದು, ಅದನ್ನೇ ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಿದರೆ ನಮ್ಮದೇ ಡೋರ್ಮೆಟ್ರಿ ನೀವು ಯೂಸ್ ಮಾಡ್ಬೋದು ತುಂಬ ಕಡಿಮೆ ದುಡ್ಡಿನಲ್ಲಿ. ಅಂದಾಗ ಇವನು ಮನಸ್ಸಿನಲ್ಲಿ ಎಂಜಾಯ್ಮೆಂಟ್ ಅಂತ ಬಂದಿರ್ತಾನಲ್ಲ, ರಾತ್ರಿ ಆದರೆ ಏನಾಯಿತು ಹೋಟೆಲ್ ರೂಮ್ನಲ್ಲೇ ಎಂಜಾಯ್ ಮಾಡ್ಬೋದು, ಡ್ರಿಂಕ್ಸ್ ಎಲ್ಲ ತಂದಿದ್ದೀನಿ ಅಲ್ಲ ಅಂತ ಅವನೇನಂದರೆ ಇಲ್ಲ ನನಗೆ ಒಂದು ಲಕ್ಸುರಿ ಹೋಟೆಲ್ ಬೇಕು ಅಂತಾನೆ. ಅಂದಾಗ ಆಯಿತು ಓಕೆ, ಇಲ್ಲಿಂದ ಹಿಂದೆ ಒಂದು 600ರಿಂದ 700 ಮೀಟರ್ ಹಿಂದ್ಗಡೆ ಒಂದು ವಿಂಟೇಜ್ ಓಲ್ಡ್ ಹೋಟೆಲ್ ಇದೆ, ಸೊ ಅಲ್ಲಿ ನೀವು ಹೋಗ್ಬೋದು ಅಂತಾನೆ. ಅಂದಮೇಲೆ ಇವನು ಸಂದೀಪ್ ಹಾಗೆಯೇ ಬರ್ತಾನೆ. ರೋಡ್ನಲ್ಲಿ ಎಲ್ಲ ನಾಯಿಗಳೆಲ್ಲ ಬೊಗಳ್ತಾ ಇರ್ತವೆ ಆ್ಯಂಡ್ ಅದು ಕ್ವೈಟ್ ಸಿಂಪಲ್ ಪ್ಲೇಸ್ ಇರುತ್ತದೆ, ಎಲ್ಲ ಒಂಥರ ಜಂಗಲ್ ಟೈಪೆಲ್ಲ ಇರುತ್ತದೆ. ನೋಡೋಕ್ಕೆ ತುಂಬ ಬ್ಯೂಟಿಫುಲ್, ಬಟ್ ಹೆದರಿಕೆನೂ ಹಾಗೆ ಆಗ್ತಾ ಇರುತ್ತದೆ. ಏನು ಮಾಡೋದು, ಡ್ರಿಜ್ಲಿಂಗ್ ಎಲ್ಲ ಆಗ್ತಾ ಇರುತ್ತದೆ ಅಂದರೆ ಮಳೆ ಎಲ್ಲ ಬೀಳ್ತಾ ಇರುತ್ತದೆ. ಸೊ ಅವನು ಹಾಗೆ ವಾಕಿಂಗ್ ಮಾಡ್ಕೊತಾ ಬರ್ತಾನೆ. ಯಾವುದೇ ಥರ ರಿಕ್ಷಾ ಅದು ಏನು ಇರುವುದಿಲ್ಲ ನೈಟ್. ಅವನು ಹಾಗೆ ಬರ್ತಾನೆ. ಬಂದಮೇಲೆ ಹೋಟೆಲ್ ಕಾಣಲು ಸಿಗುತ್ತದೆ ಆ್ಯಂಡ್ ಆ ಹೋಟೆಲ್ ತುಂಬ ಬ್ಯೂಟಿಫುಲ್ ಇರುತ್ತದೆ ನೋಡಲು. ಓಲ್ಡ್ ಹೆರಿಟೇಜ್ ಹೋಟೆಲ್ ಅದು. ಅಲ್ಲಿಗೆ ಒಳಗೆ ಹೋಗ್ತಾನೆ. ರಿಸೆಪ್ಷನಿಸ್ಟ್ ಮಕ್ಕೊಂಡಿರ್ತಾನೆ ಆ್ಯಂಡ್ ಅವನಿಗೆ ಬಸಿ ಕೇಳ್ತಾನೆ ಅವನು, ಸರ್ ಏನೋ ಒಂದು ರೂಮ್ ಬೇಕಾಗಿತ್ತು ಅಂತ.
ಆವಾಗ ರಿಸೆಪ್ಷನಿಸ್ಟ್ ಅಂತಾನೆ, ಸರ್ ಸಾರಿ, ಇಲ್ಲಿ ರೂಮ್ ಯಾವುದೇ ಥರ ಇಲ್ಲ, ಎಲ್ಲ ಆಲ್ರೆಡಿ ಬುಕ್ ಆಗಿವೆ ಆ್ಯಂಡ್ ಇವಾಗ ಲೇಟ್ ನೈಟ್ ಸಹ ಆಗಿದೆ, ಸೊ ಯಾವುದೇ ಥರ ರೂಮ್ ಇಲ್ಲ ಅಂದಾಗ ಸಂದೀಪ್ ಅಂತಾನೆ, ನೋಡಿ ಸರ್ ಪ್ಲೀಸ್, ಇಷ್ಟು ರಾತ್ರಿ ಆಗಿದೆ, ನಾನು ಎಲ್ಲಿ ಹೋಗಬೇಕು ಆ್ಯಂಡ್ ಇಲ್ಲಿ ಆಸ್ಪಾಸ್ ಯಾವುದೇ ಥರ ಹೋಟೆಲ್ ಸಹ ಕಾಣ್ತಾ ಇಲ್ಲ, ಬೇಕಾದರೆ ಸ್ವಲ್ಪ ದುಡ್ಡು ಹೆಚ್ಚಿಗೆ ತೊಗೊಳ್ಳಿ, ನಾನೇನು ಬಹಳ ಹೊತ್ತು ಇರೋದಿಲ್ಲ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ರೂಮೆಲ್ಲ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಹೇಳಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ರಿಸೆಪ್ಷನಿಸ್ಟ್ ಬೆಲ್ ಬಾಯ್ಗೆ ಕರೆದು ಹೇಳ್ತಾನೆ, ನೋಡು ಇವರಿಗೆ 5-6 ಗಂಟೆಗೆ ರೂಮ್ ಬೇಕಾಗಿದೆ, ಸೊ ಮೇಲ್ಗಡೆ 108 ನಂಬರ್ನ ರೂಮ್ ಇದೆಯಲ್ಲ ಅದನ್ನು ಅವರಿಗೆ ತೋರಿಸು ಅಂತ ಹೇಳ್ತಾರೆ. ಆವಾಗ ಇವನು ಏನಂದರೆ ಬೆಲ್ ಬಾಯ್ ಅಂತಾನೆ, ಗಾಬರಿ ಆಗಂತಾನೆ, ಏನು ಸರ್ ಆ ರೂಮಾ ಅಂತ ಅಂದಮೇಲೆ ರಿಸೆಪ್ಷನಿಸ್ಟ್ ಅಂತಾನೆ, ಇಲ್ಲ 5-6 ಗಂಟೆ ಅಷ್ಟೇ ಇರ್ತಾರಲ್ಲ ಇವರು, ಆ್ಯಂಡ್ ನೋಡು ಅವರು ಫುಲ್ ಟಯರ್ಡ್ ಆಗಿದ್ದಾರೆ, ಅವರೆಲ್ಲಿ ಹೊರಗೆ ಅಡ್ಡಾಡೋದಿಲ್ಲ, ಸೊ ಅಷ್ಟು ನಡೆಯುತ್ತದೆ ಅಂದು ಅವರು ಏನಂದರೆ ಮೇಲೆ ಹೋಗ್ತಾ ಇರ್ತಾರೆ. ಹೋಗುವಾಗ ಬೆಲ್ ಬಾಯ್ ಬ್ಯಾಗ್ ಕೇಳ್ತಾನೆ, ಅವ್ರದ್ದು ಬ್ಯಾಗ್ ಕೇಳಿದಾಗ ಸಂದೀಪ್ ಅಂತಾನೆ, ಇಲ್ಲ ಪರವಾಗಿಲ್ಲ ಬಿಡಿ, ಒಂದೇ ಬ್ಯಾಗ್ ಇದೆ, ಏನು ಟ್ರಬಲ್ ಇಲ್ಲ, ನಾನೇ ಹೊತ್ಕೊಂಡ್ಬರ್ತೀನಿ ಅಂತ ಇವನೇ ಒಂದು ಬ್ಯಾಗನ್ನು ತಂದು ಹೊತ್ಕೊಂಡು ರೂಮ್ ಕಡೆ ಹೋಗ್ತಾರೆ. ಹೋಗುವಾಗ ವರಾಂಡಾದಲ್ಲಿ ಒಂಥರ ಡಿಮ್ ಲೈಟ್ಸ್ ಎಲ್ಲ ಇರುತ್ತದೆ. ಇದು ಓಲ್ಡ್ ಹೋಟೆಲ್ ಅಲ್ಲ, ಸೊ ನೀವೇ ಇಮ್ಯಾಜಿನ್ ಮಾಡಿ ಅದರ ಒಂದು ಹೇಗಿರ್ಬೋದು ಅಂತ ಪರಿಸ್ಥಿತಿಯಲ್ಲಿ ವಾತಾವರಣ. ಆಸ್ಪಾಸ್ ಎಲ್ಲ ಒಂಥರ ಗಾಳಿ ಬರ್ತಾ ಇರುತ್ತದೆ, ಕೆಲವೊಂದು ಸೌಂಡ್ಸ್ ಎಲ್ಲ ಆಗ್ತಾ ಇರುತ್ತದೆ ಆ್ಯಂಡ್ ಕಿಟಕಿಯಲ್ಲಿ ಒಂದು ಚಂದ್ರನ ಬಿಂಬ ಬೀಳ್ತಾ ಇರ್ತದೆ, ಅಂದರೆ ವಿಂಡೋದಿಂದ ಒಂದು ಚಂದ್ರನ ಬಿಂಬ ಬೀಳ್ತಾ ಇರ್ತದೆ. ಎಲ್ಲಿ ಇದರಲ್ಲಿ ನಮ್ಮದು ಒಂದು ಏನಿದೆ ಅಲ್ಲ ವರಾಂಡ, ಏನು ಪ್ಯಾಸೇಜ್ ಏನಂತಾರಲ್ಲ, ಪ್ಯಾಸೇಜ್ ಇಂಗ್ಲೀಷ್ನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಪ್ಯಾಸೇಜ್ನಲ್ಲಿ ಅದರ ಒಂದು ಚಂದ್ರನ ಬಿಂಬ ಬೀಳ್ತಾ ಇರುತ್ತದೆ. ನೋಡಲು ತುಂಬ ಹಾರರ್ ಆ್ಯಂಡ್ ಬ್ಯೂಟಿಫುಲ್ ಸಹ ಕಾಣ್ತಾ ಇರುತ್ತದೆ. ಆ್ಯಂಡ್ ರೂಮ್ ಹತ್ರ ಬಂದಮೇಲೆ ಬೆಲ್ ಬಾಯ್ ಅಂತಾನೆ, ಸರ್ ಯಾವುದೇ ಕಾರಣಕ್ಕೂ ರಾತ್ರಿ ಡೋರ್ ಓಪನ್ ಮಾಡಬೇಡಿ ಅಂತ. ಆವಾಗ ಇವನು ಕೇಳ್ತಾನೆ, ಸಂದೀಪ್ ಕೇಳ್ತಾನೆ, ಏಕೆ ಅಂತ ಕೇಳಿದಾಗ ಏನು ಹೇಳೋದಿಲ್ಲ, ಇಲ್ಲ AC ಎಲ್ಲ ಇದೆಯಲ್ಲ ಅದಕ್ಕೆ ಅಂತ ಇವನು ಹೇಳಿ ಹೋಗ್ಬಿಡ್ತಾನೆ. ಅಲ್ಲಿ ಭಾಳ ಹೊತ್ತು ನಿಂದಿರೋದಿಲ್ಲ ಅವನು, ಯಾರು ಏನು ಬಂದಿರ್ತಾನಲ್ಲ ಬೆಲ್ ಬಾಯ್, ಅವನು ಭಾಳ ಹೊತ್ತು ನಿಂದಿರೋದಿಲ್ಲ, ಅವನು ಹೋಗ್ಬಿಡ್ತಾನೆ. ಹೋದ್ಮೇಲೆ ಇವರು ಬರ್ತಾರೆ, ರೂಮ್ನ ಓಪನ್ ಮಾಡಿ ನೋಡ್ತಾರೆ, ಓಲ್ಡ್ ಫರ್ನಿಚರ್ಸ್ ಎಲ್ಲ ಇರ್ತವೆ, ಓಲ್ಡ್ ಬೆಡ್ ಇರುತ್ತದೆ, ಒಂದು ರಾಯಲ್ ಲುಕ್ ಕೊಡ್ತಾ ಇರುತ್ತದೆ ಅದು. ಆವಾಗ 2,000 ರೂಪಾಯಿ ಆ ರೂಮ್ಗೆ, ಅಂದರೆ ಇವತ್ತಿಂದ ಹಿಡೀರಿ ಒಂದು 8,000 ಆದರೂ ಇರ್ಬೋದು ಅದಕ್ಕೆ, ಅಷ್ಟು ಹೈ ಕ್ವಾಲಿಟಿ ರೂಮ್ ಇರುತ್ತದೆ ಅದು ಆಗಿನ ಇದಕ್ಕೆ. ರೂಮೆಲ್ಲ ನೋಡ್ತಾನೆ, ಸಂದೀಪ್ಗೆ ರೂಮ್ ಬಹಳನೇ ಇಷ್ಟ ಆಗಿರುತ್ತದೆ. ಆ್ಯಂಡ್ ಇಷ್ಟೆಲ್ಲ ಪ್ರೊಸೀಜರ್ ಆಗುವಾಗ ಅಂದರೆ ರಾತ್ರಿ ಸುಮಾರು 1 ಗಂಟೆ ಆಗಿಬಿಟ್ಟಿದೆ ಇವಾಗ. ಸೊ ಅವನೇನು ಮಾಡ್ತಾನೆ ಅಂದರೆ ಥಿಂಕ್ ಮಾಡ್ತಾನೆ, ಅವನು ಹೇಗೋ ಬಂದುಬಿಟ್ಟಿದ್ದೀನಿ, ನಾಳೆ ಸಂಜೆ 5 ಗಂಟೆಗೆ ಮುಂಬೈನಲ್ಲಿ ಕಾನ್ಫರೆನ್ಸ್ ಮೀಟಿಂಗ್ ಇದೆ ಆ್ಯಂಡ್ ಸಂಜೆ 6 ಗಂಟೆಗೆ ಬಂದಿದ್ದರೆ ಹೊರಗೆಲ್ಲ ಅಡ್ಡಾಡ್ಬೋದಿತ್ತು, ಡ್ರಿಂಕ್ಸ್ ಎಲ್ಲ ಹೊರಗಡೆನೇ ಮಾಡ್ಬೋದಿತ್ತು, ಯಾವುದೋ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತು. ಬಟ್ ಇವಾಗ ಏನಾಗಿಲ್ಲ, ಟೈಮ್ ಮಿಕ್ಕಿಲ್ಲ, ಇವಾಗೂ ಟೈಮ್ ಇದೆ, ರಾತ್ರಿ 1 ಗಂಟೆ ಆಗಿದೆ, ಹೇಗೂ ರೂಮೆಲ್ಲ ವಿಂಟೇಜ್ ಇದೆ, ಗಾಳಿ ಎಲ್ಲ ಬರ್ತಾ ಇದೆ, ಸುಂದರವಾದ ಗಾಳಿ ಬರ್ತಾ ಇದೆ, ಏಕೆ ನಾನು ಇಲ್ಲೇ ಡ್ರಿಂಕ್ ಮಾಡಬಾರ್ದು ಅಂತ ಅವನೇನು ಮಾಡ್ತಾನೆ ಅಂದರೆ ಬೆಡ್ ಮೇಲೆ ಓಲ್ಡ್ ಕಾಸ್ಟ್ಲಿ ಡ್ರಿಂಕನ್ನು ಇಡ್ತಾನೆ. ಒಂದು ಸಿಗರೇಟ್ ಪ್ಯಾಕ್ ಆ್ಯಂಡ್ ಒಂದು ಲೈಟರ್ನ ಅವನು ಇಡ್ತಾನೆ ಅಲ್ಲಿ ಇಟ್ಟು, ಹಾಗೆ ಮೈ ಮೇಲಿರೋ ಡ್ರೆಸ್ಸನ್ನೆಲ್ಲ ತೆಗಿತಾನೆ. ಅವನು ಡ್ರೆಸ್ ಅಂದರೆ ಶರ್ಟ್ ಪ್ಯಾಂಟ್ ಎಲ್ಲ ತೆಗಿತಾನೆ, ಓನ್ಲಿ ಅಂಡರ್ವೇರ್ ಆ್ಯಂಡ್ ಬನ್ನಿನ ಮೇಲೆ ಅವನು ಕುಂದಿರ್ತಾನೆ. ಮಸ್ತ್ ಇದರಲ್ಲಿ ಒಂದು ಏನಂದರೆ ಈಗ ಕುಂದಿರ್ತಾರಲ್ಲ ಎಂಜಾಯ್ಮೆಂಟ್ ಮೂಡ್ನಲ್ಲಿ, ಆ ಥರ ಕುಂದಿರ್ತಾನೆ. TV ಆನ್ ಮಾಡ್ತಾನೆ, ಟಿವಿಯಲ್ಲಿ ಓಲ್ಡ್ ಮಾಡ್ಲಿಂಗ್ ಎಲ್ಲ ನಡೀತಾ ಇರ್ತದೆ, ಗರ್ಲ್ಸ್ದೆಲ್ಲ, ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇರ್ತಾನೆ. ಇವನು ಡ್ರಿಂಕ್ಸ್ ಎಲ್ಲ ಸಿಪ್ ಮಾಡ್ತಾ, ಅಂದರೆ ಕುಡಿತಾ ಎಂಜಾಯ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಏನಾಗುತ್ತದೆ ಅಂದರೆ ಒಂದು ಸೌಂಡ್ ಹೊರಗಡೆಯಿಂದ ಬರ್ತಾ ಇರುತ್ತದೆ. ಪ್ಯಾಸೇಜ್ನಲ್ಲಿ ಯಾರೋ ಅಡ್ಡಾಡ್ದಂಗೆ ಸೌಂಡ್ ಆಗ್ತಾ ಇರುತ್ತದೆ, ಯಾವುದೋ ಒಂದು ಲೇಡೀಸ್ ಅಡ್ಡಾಡ್ದಂಗೆ ಸೌಂಡ್ ಆಗ್ತಾ ಇರುತ್ತದೆ. ಜುಲುಕ್ 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 ಅಂತ ಸೌಂಡ್ ಬರ್ತಾ ಇರ್ತದೆ, ಅಂದರೆ ಗೆಜ್ಜೆ ಸಪ್ಪಳ. ಸೊ ಅದನ್ನು ನೋಡಿ ಇವನು ತುಂಬಾ ಇದು ಆಗ್ಬಿಡ್ತಾನೆ, ಯಾರಿರ್ಬೋದು ಅಂತ. ಇವನ ಹತ್ರ ಈಗ ಎಲ್ಲ ಇದೆ, ಡ್ರಿಂಕ್ ಮಾಡಲು ಎಲ್ಲ ಇದೆ, ತಿನ್ನಲು ಎಲ್ಲ ಇದೆ, ಸ್ನ್ಯಾಕ್ಸ್ ಎಲ್ಲ ಇದೆ, ಬಟ್ ಒಂದು ಕಮ್ಮಿ ಇದೆ, ಅದು ನಿಮಗೆ ಗೊತ್ತು ಏನಂತ? ಅದೇ ನೀವೇನು ಗೆಸ್ ಮಾಡ್ತಾ ಇದ್ದೀರಲ್ಲ ಅದೇ. ಸೊ ಆ ಸೌಂಡು ಬರ್ತಾ ಇದೆ, ಅಲ್ಲಿ ಲೇಡೀಸ್ ಗೆಜ್ಜೆ ಸಪ್ಪಳನೂ ಬರ್ತಾ ಇದೆ. ಸೊ ಇವನು ಹೆದರೋ ಬದಲು ಏನು ಮಾಡ್ತಾನೆ ಅಂದರೆ ಫುಲ್ ಇದರಲ್ಲಿ ಏನಂದರೆ ಹೊರಗಡೆ ಬಂದು ನೋಡ್ತಾನೆ, ಡೋರ್ ಓಪನ್ ಮಾಡಿ ಯಾರೂ ಇರೋದಿಲ್ಲ,
ಸೊ ಮತ್ತೆ ಒಂದು ಡಿಸಪಾಯಿಂಟ್ಮೆಂಟ್ ಆಗಿ ಒಳಗೆ ಬಂದೆ. ಅದೇ ಒಂದು ಏನಂದರೆ ಶೋನ ನೋಡ್ಕೊತಾ ಡ್ರಿಂಕ್ ಮಾಡ್ತಾ ಇರ್ತಾನೆ. ಮತ್ತೆ ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಸೌಂಡ್ ಬರುತ್ತದೆ, ಯಾರೋ ಲೇಡೀಸ್ ಪ್ಯಾಸೇಜ್ನಲ್ಲಿ ಅಡ್ಡಾಡ್ದ ಹಾಗೆ. ಮತ್ತೆ ಇವನು ಹೊರಗಡೆ ಬಂದು ನೋಡ್ತಾನೆ. ನೋಡಿದ ಮೇಲೆ ದೂರ, ಸ್ವಲ್ಪ ದೂರ ಒಂದು ಹೆಣ್ಣು ನಿಂತಂಗೆ ಕಾಣ್ತಾಳೆ. ಒಂದು ಲೇಡೀಸ್ ಫಿಗರ್ ಕಾಣುತ್ತದೆ, ವೆರಿ ಬ್ಯೂಟಿಫುಲ್, ಹಾಟ್. ಸೊ ಅದನ್ನು ನೋಡ್ತಾನೆ ನಿಂತು ಬಿಡ್ತಾನೆ ಅವನು. ಡಿಮ್ ಲೈಟ್ ಇದೆ, ಹೊರಗಿಂದ ಸ್ವಲ್ಪ ಸೌಂಡ್ಸ್ ಎಲ್ಲ ಬರ್ತಾ ಇದೆ, ನಾಯಿಗಳ ಮಗಳು ಸೌಂಡ್ ಎಲ್ಲ ಬರ್ತಾ ಇದೆ. ಇದು ಚಂದ್ರನ ಬಿಂಬ ಬೀಳ್ತಾ ಇದೆ. ಎದುರುಗಡೆ ಹುಡುಗಿ ನಿಂತಿದ್ದಾಳೆ ಆ್ಯಂಡ್ ಇವನು ನಿಂತಿರ್ತಾನೆ. ಅಲ್ಲೇ ನಿಂತು ಅವಳನ್ನೇ ಗುರಾಯಿಸಿ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಏನಂದರೆ ಹಿಂದಿನ ಡೋರ್ ಲಾಕ್ ಆಗಿಬಿಡ್ತದೆ, ಜೋರಾಗಿ ಬಂದು ಬಡ್ದು ಬಿಡ್ತದೆ. ಸೊ ಅವನು ಮತ್ತೆ ಡೋರ್ ಕಡೆ ನೋಡಿ ಹುಡುಗಿ ಹತ್ರ ನೋಡುವಾಗ ಅಲ್ಲಿ ಹುಡುಗಿ ಕಾಣ್ತಾ ಇಲ್ಲ, ಮಾಯ. ಅತ್ತ ನೋಡ್ತಾನೆ, ಎಲ್ಲಿ ಕಾಣ್ತಾ ಇಲ್ಲ ಹುಡುಗಿ ಅಂದಮೇಲೆ ಅವನೇನು ಮಾಡ್ತಾನೆ ಅಂದರೆ ಮತ್ತೆ ಸ್ವಲ್ಪ ಅಡ್ಡಾಡ್ತಾನೆ ಪ್ಯಾಸೇಜ್ನಲ್ಲೆಲ್ಲ, ಡಿಮ್ ಲೈಟ್ನಲ್ಲಿ. ಅಷ್ಟೇ ಎಲ್ಲಿ ಕಾಣಲು ಸಿಗೋದಿಲ್ಲ. ಮತ್ತೆ ಬಂದು ರೂಮ್ನಲ್ಲಿ ಕುಂದಿರ್ತಾನೆ. ಇವಾಗ ಏನಂದರೆ ರೂಮ್ನಲ್ಲಿ ಒಂಥರ ಏನಂದರೆ ಸ್ಮೆಲ್ ಎಲ್ಲ ಬರ್ತಾ ಇರುತ್ತದೆ, ಸುಗಂಧದ ವಾಸನೆ ಎಲ್ಲ ಬರ್ತಾ ಇರುತ್ತದೆ. ಟಾಯ್ಲೆಟ್ ರೂಮ್ನಲ್ಲಿ ಇದು ಏನಂತಾರಲ್ಲ, ನಮ್ಮದು ನೀರು ತಾನೇ ಬೀಳೋದು ಆ್ಯಂಡ್ ಆಫ್ ಆಗೋದು ತಾನೇ ಆಗ್ತಾ ಇರುತ್ತದೆ. ಲೈಟ್ ಎಲ್ಲ ಬ್ಲಿಂಕಿಂಗ್ ಆಗ್ತಾ ಇರುತ್ತದೆ. ಸ್ವಲ್ಪ ಹೆದರಿಕೆ ಆಗ್ತಾ ಇರುತ್ತದೆ ಇವನಿಗೆ. ಹಾಗೆ ಇವನೇನು ಮಾಡ್ತಾನೆ ಅಂದರೆ ಡ್ರಿಂಕ್ಸ್ನ ಅಲ್ಲೇ ಸ್ವಲ್ಪ ಸೈಡ್ ಇಟ್ಟು ಎದ್ದು ಹೋಗ್ತಾನೆ ಟಾಯ್ಲೆಟ್ ರೂಮ್ಗೆ. ನೋಡ್ತಾನೆ ಅಲ್ಲಿ ಏನಿದೆ ಅಂತ. ಅಲ್ಲಿ ಏನೂ ಇರುವುದಿಲ್ಲ. ಮತ್ತೆ ಬಂದು ಕುಂದಿರ್ತಾನೆ. ಮತ್ತೆ ಸ್ವಲ್ಪ ಹೆದರಿಕೆ ಆಗ್ತಾ ಇರುತ್ತದೆ. ಈ ಸಲ ಏನಂದರೆ ಯಾರೋ ಡೋರ್ ನಾಕ್ ಮಾಡ್ದಂಗೆ ಆಗುತ್ತದೆ. ಮತ್ತೆ ಹೋಗಿ ನೋಡ್ತಾನೆ ಇವನು. ನೋಡಿದ ಮೇಲೆ ಮತ್ತೆ ಹೊರಗಡೆ ಯಾರೂ ಇಲ್ಲ. ಇದು ಹೀಗೆ ನಡೀತಾ ಇರುತ್ತದೆ. ಸುಮಾರು ಇವಾಗ ಎಷ್ಟು ಅಂದರೆ 1:30 ಗಂಟೆ ಆಗಿಬಿಟ್ಟಿದೆ, ಅಂದರೆ ನೈಟ್ 1:30 ಆಗಿದೆ. ಸೊ ಇವನೇನು ಮಾಡ್ತಾನೆ ಅಂದರೆ ಒಳಗೆ ಬರ್ತಾನೆ. ಬಂದು ಡಿಸಪಾಯಿಂಟ್ನಲ್ಲಿ ಡೋರ್ ಹಾಕ್ತಾ ಇರ್ತಾನೆ. ಡೋರ್ ಹಾಕಿ ಹಿಂದೆ ತಿರುಗಬೇಕು, ಮುಂದೆ ಒಂದು ಲೇಡಿ ಎಂಟಿಟಿ. ಮೈಯಲ್ಲಿ ಯಾವುದೇ ಥರ ಡ್ರೆಸ್ ಇಲ್ಲ, ಏನೂ ಡ್ರೆಸ್ ಇಲ್ಲ. ನೋಡಲು ಮುಖ ತುಂಬ ಕುರುಪವಾಗಿದೆ. ಅವಳು ಹಾಗೆ ನಿಂತಿರ್ತಾಳೆ. ಇವನು ಫುಲ್ ಸಡನ್ ಶಾಕ್, ಶಿವರೆಲ್ಲ ಆಗ್ತಿರ್ತಾನೆ. ಕೈಯಲ್ಲಿ ಕಾಲೆಲ್ಲ ನಡುಕ್ತಾ ಇರ್ತವೆ. ಆಕೆಯನ್ನು ನೋಡಿದವನೇ ಇದೆಲ್ಲಿ ಬಂದು ಸಿಕ್ಕಾಕೊಂಡೆ ಅಂತ ಅನ್ನುವಷ್ಟರಲ್ಲಿ ಅದು ಏನು ಮಾಡುತ್ತದೆ ಅಂದರೆ ಅವನ ಕುತ್ತಿಗೆ ಹಿಡಿದ ಮೇಲೆ ಎತ್ತಿ ಬೆಡ್ ಮೇಲೆ ರಪ್ ಅಂತ ಒಗೆದ್ಬಿಡ್ತದೆ. 2-3 ಸರ್ತಿ ಅದು ಒಗದೆ ಏನಂದರೆ ಅವನ ಎದೆ ಮೇಲೆ ಅದು ಕುಂತು ಬಿಡ್ತದೆ. ಅವನ ಕೈ ಕಾಲೇನು ಅಳಗಾಡ್ತಾನೆ ಇರೋದಿಲ್ಲ, ಕಾಲುಗಳು ಸಹ ಗಟ್ಟಿಯಾಗಿ ಹಿಡ್ದಂಗಾಗಿರುತ್ತದೆ. ಅವನ ಎದೆ ಮೇಲೆ ಕುಂದಿರ್ತಾಳೆ ಅವಳು. ಕುಂತು ಅವನು ಏನಿರ್ತದಲ್ಲ ಅದು ಅಂಡರ್ವೇರ್, ಅದನ್ನು ಕೆಳಗೆ ಜರುಗಿಸಿ ಅವಳಿದು ಮಾಡ್ತಾ ಇರ್ತಾಳೆ. ಇವನಿಗೆ ಫುಲ್ಲು ಪೇನ್ ಆಗ್ತಾ ಇದೆ. ಏನು ಮಾಡಬೇಕಂತ ತೋಚ್ತಾನೆ ಇಲ್ಲ. ಕುತ್ತಿಗೆ ಎಲ್ಲ ಹಿಸುಕ್ತಾ ಇದೆ ಕುತ್ತಿಗೆಯನ್ನು ಹಿಸುಕ್ತಾ ಇವನು ಏನು ಸಾಯ್ತಾನೆ ಅನ್ನುವಷ್ಟರಲ್ಲಿ ಅವನಿಗೆ ನೆನಪು ಬರುತ್ತದೆ. ಏನು ನಾವು ಈಗ ನೋಡಿ ಇನ್ನೇನು ಸಾಯ್ತೀವಿ ಅಂದಾಗ ವಿಚಾರ ಬರುತ್ತದಲ್ಲ, ಆ ಥರ ಇವನಿಗೆ ನೆನಪು ಬರುತ್ತದೆ. ಇವ್ರ ಅಜ್ಜಿ ಚಿಕ್ಕಂದಿನಲ್ಲಿ ಹೇಳ್ತಾ ಇದ್ಲು, ಕೆಲವೊಂದು ಸ್ಟೋರಿ ಎಲ್ಲ ಹೇಳ್ತಾ ಇದ್ಲು. ಆವಾಗ ಅಂತ ಇದ್ಲು ಅವಳು, ಬೆಂಕಿ ಇದ್ದರೆ ದೆವ್ವ ಎಲ್ಲ ಮುಂದೆ ಬರೋದಿಲ್ಲ ಅಂತ. ಸೊ ಅದೇ ಥರ ಸಿಗರೆಟ್ ಸೇದಬೇಕಂತ ಏನು ಅಲ್ಲಿ ಒಂದು ಲೈಟ್ರ್ ಇಟ್ಟಿರ್ತಾನಲ್ಲ, ಅದು ಅವನ ಕೈಗೆ ತಾಗುತ್ತದೆ. ಅದನ್ನು ಲೈಟ್ರ್ ಹತ್ತಿಸಿದ ಕೂಡಲೇ ಇದು ಹಿಂದೆ ಜಿಗಿದು ಹೋಗಿಬಿಡುತ್ತದೆ. ಮತ್ತೇನಂತೀರಾ, ಇದು ಮಾಯ ಆದಮೇಲೆ ಅತ್ತ ಏನು ನೋಡೋದಿಲ್ಲ. ಅಂಡರ್ವೇರ್ ಮೇಲೆ ಏರ್ಸ್ಕೊಂಡವನೇ ಪ್ಯಾಂಟ್ನ ಕೈಯಲ್ಲಿ ಹಿಡಿದು ಹೋಟೆಲ್ನಿಂದ ಓಡ್ತಾನೆ. ಇವನು ಓಡ್ತಾನೆ ಓಡಿ ಸೀದಾ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಬಂದು ಅಲ್ಲೇ ಕುತ್ಕೊಂಡ್ಬಿಡ್ತಾನೆ. ಕುತ್ಕೊಂಡು ಎಲ್ಲ ಬೆವರ್ತಾ ಇರ್ತಾನೆ. ಆ್ಯಂಡ್ ಅಂಥ ಒಂದು ಮಾನ್ಸೂನ್ ಥಂಡಿಯಲ್ಲಿ ಸಹ ಇವನು ಬೆವರ್ತಾ ಇರ್ತಾನೆ, ತುಂಬ ಹೆದರಿರ್ತಾನೆ. ಮೈಯೆಲ್ಲ ಪೇನ್ ಆಗ್ತಾ ಇರುತ್ತದೆ, ಅಂದರೆ ಕುತ್ತಿಗೆ ಎಲ್ಲ ನೋವ್ತಾ ಇರುತ್ತದೆ. ಅದು ತುಂಬ ಪೇನ್ಫುಲ್ ಆಗಿ ಹಿಸ್ಕಿರ್ತದೆ ಅಲ್ಲ, ಸೊ ಪೇನ್ ಆಗ್ತಾ ಇರುತ್ತದೆ. ಅದನ್ನು ಸ್ಟೇಷನ್ ಮಾಸ್ತರ್ ನೋಡಿ ಕೇಳ್ತಾರೆ ಅವರು ಏನಾಯಿತು ಅಂತ. ಆವಾಗ ಇವನು ಹೇಳ್ತಾನೆ, ಹೀಗೀಗ ಹೋಟೆಲ್ಗೆ ಹೋಗಿದ್ದೆ, ಹಿಂದಿನ ಹೋಟೆಲ್ಗೆ ನಿಮ್ಮ ಟಿ ಸಿ ಹೇಳಿದ್ರು ಹಿಂಗೆ ಹೋಟೆಲ್ ಇದೆ ಅಂತ ಹೋಗಿದೆ. ಆ್ಯಂಡಲ್ಲಿ ಈ ಥರ ಆಯಿತು ನನ್ನ ಜೊತೆ ಅಂದಾಗ, ಆಯಿತು ಬಿಡಿ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ, ಬನ್ನಿ ಇಲ್ಲೇ ಇವತ್ತು ನೀವು ಮಲ್ಕೊಳ್ಳಿ ಅಂತ ಡೋರ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ಮೇಲೆ ಇವನಿಗೆ ಹೆದರಿಕೆ ಆಗ್ತಾ ಇರುತ್ತದೆ. ಯಾಕಂದರೆ ಅನುಭವಿಸ್ಬಿಟ್ಟಿದ್ದಾನಲ್ಲ ಇವನು.
ಸೊ ಅವನು ಅದೇನು ಬೇಡ, ನಾನಿಲ್ಲೇ ಮಲಗ್ತೀನಿ, ಅಂದರೆ ನಿಮ್ಮ ಹತ್ರನೇ ನಾನು ಕುಳಿತ್ಕೋತೀನಿ, ಅದೇನು ನನಗೆ ಬೇಡ ಅಂತ ಅವನು ಅವ್ರ ಪಕ್ಕದಲ್ಲೇ ಕೂತ್ಕೋತಾನೆ, ಎಲ್ಲಿ ಹೋಗೋದಿಲ್ಲ. ಪ್ಯಾಂಟನ್ನು ಹಾಕ್ಕೊಂಡಲ್ಲೇ ಕುಳಿತ್ಕೊಂಡ್ಬಿಡ್ತಾನೆ ಸೈಲೆಂಟಾಗಿ. ಬೆಳಗಾಗೋವರೆಗೂ ಆ ಹನುಮಾನ್ ಚಾಲೀಸ ಅದು ಇದೆಲ್ಲ ಅನ್ಕೊತ ಅವನು ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಬೆಳಗ್ಗೆ 5-6 ಗಂಟೆ ಆಗಿರುತ್ತದೆ. ಚಂದ್ರನ ಒಂದು ಬೆಳಕಿರುತ್ತದೆ. ಸೊ ಎದ್ದು ಇವನೇನು ಮಾಡ್ತಾನೆ ಅಂದರೆ ಹೋಗಬೇಕಲ್ಲ, ಈಗ ಮತ್ತೆ ಹೋಟೆಲ್ ರೂಮ್ಗೆ ಹೋಗಬೇಕು. ಇವನ ಹತ್ರ ಡೇರಿಂಗ್ ಇಲ್ಲ. ವೈ ಬಿಕಾಸ್ ಅಂದರೆ ಅಲ್ಲಿ ಅವನ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇವೆ. ಏನು ಮುಂಬೈನಲ್ಲಿ ಇದೆ ಅಲ್ಲ, ಅದು ಕಾನ್ಫರೆನ್ಸ್, ಅದರ ಒಂದು ಡಾಕ್ಯುಮೆಂಟ್ಸ್ ಅಲ್ಲೇ ಇರುತ್ತವೆ. ಸೊ ಅದನ್ನು ಅವನು ತೊಗೊಂಡು ಹೋಗಬೇಕಲ್ಲ. ಸೊ ಏನೋ ಒಂದು ಡೇರಿಂಗ್ ಮಾಡಿ ಹಾಗೆ ಹೋಗ್ತಾ ಇರ್ತಾನೆ ಹೋಟೆಲ್ ಹತ್ರ. ಹೋಗುವಾಗ ಅದೇ ಬೆಲ್ ಬಾಯ್ ರಿಟರ್ನ್ ಮನೆಗೆ ಹೋಗ್ತಾ ಇರ್ತಾನೆ ತನ್ನ ನೈಟ್ ಡ್ಯೂಟಿಯನ್ನು ಮುಗಿಸಿ. ಸೊ ಆ ಬೆಲ್ ಬಾಯ್ ನೋಡಿ ಕೇಳ್ತಾನೆ, ಏಕೆ ಸರ್ ರೋಡ್ ಮೇಲೆ ಅಡ್ಡಾಡ್ತಿದ್ದಾರಲ್ಲ, ಏನಾಯಿತು ಅಂತ ಅಂದಾಗ, ಇಲ್ಲ ಹೀಗೀಗಾಯಿತು ರಾತ್ರಿ ನೀನೇನು ಹೇಳೇ ಇಲ್ವಲ್ಲ ಅಂದಾಗ ಇವನಂತಾನೆ ಅವಾಗ ಬೆಲ್ ಬಾಯ್, ಇಲ್ಲ ಸರ್ ನಾನು ನಿಮಗೆ ರಾತ್ರಿನೇ ಹೇಳಿದೆ ಯಾವುದೇ ಕಾರಣಕ್ಕೂ ರಾತ್ರಿ ಡೋರ್ ಓಪನ್ ಮಾಡಬೇಡಿ ಅಂತ, ನೀವು ಮಾಡೇ ಬಿಟ್ರಾ ಅಂದಾಗ ಇವನಂತಾನೆ ಸಂದೀಪ್, ಅಂದಿದ್ರಿ ಬಟ್ ನಾನು ಏನು AC ಹವಾ ಒಳಗೆ ಇದು ಆಗಿ ಎಲ್ಲ ಡಿಸ್ಟರ್ಬ್ ಆಗ್ಬೋದು ಅಂತ ನೀನು ಹೇಳಿರ್ಬೇಕಂತ ತಿಳ್ಕೊಂಡಿದ್ದೆ, ಬಟ್ ಏನು ಅದು ಏನು ಸ್ಟೋರಿ ಅಂದಾಗ ಬೆಲ್ ಬಾಯ್ ಹೋಗ್ತಾ ಹೇಳ್ತಾನೆ, ಇಲ್ಲ ಹೀಗೆ ಸುಮಾರು ವರ್ಷಗಳ ಹಿಂದೆ ಒಂದು ಹೆಣ್ಮಗಳೇನೆಂದರೆ ಆ ರೂಮ್ನಲ್ಲಿ ಅವಳು ಸುಸೈಡ್ ಮಾಡ್ಕೊಂಡಿದ್ಲು. ಅವಳು ಇದೇ ಥರ ರಾತ್ರಿ 1:30 ಗಂಟೆಗೆ ಹೋಟೆಲ್ಗೆ ಬಂದಿದ್ಲು ಆ ರೂಮ್ಗೆ, ಆ್ಯಂಡ್ ಅವಳು ಸುಸೈಡ್ ಮಾಡ್ಕೊಂಡಿದ್ಲು. ಏನು ಕಾರಣ ಅಂತ ಗೊತ್ತಿಲ್ಲ, ಬಟ್ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿದ್ವಿ. ಪ್ಲಸ್ ನಾವು ಯಾರಿಗೂ ಆ ರೂಮ್ ಕೊಡೋದಿಲ್ಲ, ನೀವೇನೋ ಅರ್ಜೆಂಟ್ ಅಂತ ಅಂದ್ರಿ, ಅದಕ್ಕೆ ಆ ರೂಮ್ನ ಕೊಟ್ಟಿದ್ವಿ. ನಮಗೇನು ಗೊತ್ತು ನೀವು ಡೋರ್ ಓಪನ್ ಮಾಡ್ತೀರಿ ಅಂತ. ಡೋರ್ ಓಪನ್ ಮಾಡಲಿಕ್ಕೆ ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಅದು ಎಂಟಿಟಿ ಹೊರಗೆ ಅಡ್ಡಾಡಿ ಅದು ಹೋಗಿಬಿಡುತ್ತದೆ. ಬಟ್ ಡೋರ್ ಓಪನ್ ಮಾಡಿದರೆ ಅದು ಒಳಗೆ ಬಂದು ಟಾರ್ಚರ್ ಎಲ್ಲ ಮಾಡುತ್ತದೆ. ಈವನ್ ಡೆತ್ ಸಹ ಆಗಿದೆ ಅಲ್ಲಿ ಕೆಲವೊಂದು ಜನರದ್ದು ಅಂತ ಅಂದಾಗ ಇವನು ಫುಲ್ ಶಾಕ್ ಆಗ್ತಾನೆ ಆಗಿ, ಮತ್ತು ಇವಾಗ ಏನು ಮಾಡೋದು, ನಾನು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೇ ಇವೆ ಹೋಟೆಲ್ನಲ್ಲಿ ಅಂದಾಗ ಬೆಲ್ ಬಾಯ್ ಆಯಿತು ಬನ್ನಿ ಹೋಗೋಣ ಅಂತ ಅಂತಾನೆ. ಹೋಗ್ತಾರೆ ಹೋಟೆಲ್ ಹತ್ರ. ಹೋದ್ಮೇಲೆ ಇವನು ಹೊರಗಡೆನೇ ನಿಂದಿರ್ತಾನೆ. ಬೆಲ್ ಬಾಯ್ ಅಂತಾನೆ, ಬನ್ನಿ ಸರ್ ಒಳಗಡೆ ಅಂದಾಗ, ಇಲ್ಲ ನಾನು ಇಲ್ಲೇ ನಿಂದಿರ್ತೀನಿ ಅಂದಾಗ ಆ ಬೆಲ್ ಬಾಯ್ ಅಂತಾನೆ, ಏನು ಪರವಾಗಿಲ್ಲ ಸರ್, ಅದು ಎಂಟಿಟಿ ಇವಾಗ ಹೋಗಿರುತ್ತೆ, ಸೊ ಡೋಂಟ್ ವರಿ ಅಂತ ಅಂದಮೇಲೆ ಹೋಗಿ ಬ್ಯಾಗ್ ಎಲ್ಲ ತಂದು ಕೊಡ್ತಾರೆ. ತಂದು ಕೊಟ್ಟು ಇವರು ಮತ್ತೆ ರಿಟರ್ನ್ ಮುಂಬೈ ಕಾನ್ಫರೆನ್ಸ್ಗೆ ಹೋಗೋದಿಲ್ಲ, ಕ್ಯಾನ್ಸಲ್ ಮಾಡಿ ಸೀದಾ ಏನಂದರೆ ಇವರು ಕೋಲ್ಕತ್ತಾಗೆ ಹೋಗ್ತಾರೆ. ಆ್ಯಂಡ್ ಇವರಲ್ಲಿ ಎಷ್ಟು ಹೆದರಿಕೆ ಇತ್ತು ಅಂದರೆ, ಇವರು ಹೋಗಬೇಕಾದ್ರೆ ಟ್ರೈನ್ನ AC ಕೂಪ್ನಲ್ಲಿ ಬಂದಿದ್ರು. ಇವರು ಹೋಗಬೇಕಾದ್ರೆ ಸಾದಾ ನಾರ್ಮಲ್ ಸ್ಲೀಪರ್ ಕ್ಲಾಸ್ನಲ್ಲಿ ಹೋಗ್ತಾರೆ. ಯಾಕಂದರೆ ಜನ ಇಲ್ಲದೆ ಇದ್ದರೆ ಎಲ್ಲಿ ಅದು ಬಂದು ಮತ್ತೆ ಕಿಲ್ ಮಾಡುತ್ತದೋ ಏನೋ ಅಂತ ಇವರು ಸಾದಾ ಒಂದು ಇದರಲ್ಲಿ ಹೋಗ್ತಾರೆ. ಆ್ಯಂಡ್ ಹೋಗಿ ಕೋಲ್ಕತ್ತಾದಲ್ಲಿ ಇದೆಲ್ಲ ಬಹಳ ನಡೆಯುತ್ತದೆ, ಇಂಥದ್ದೆಲ್ಲ ಏನಂದರೆ ಇವೆಲ್ಲ ಇರ್ತಾವಲ್ಲ ನಮ್ಮದು ಮಾಟ ಮಂತ್ರ, ಇದೆಲ್ಲ ಬಹಳ ನಡೆಯುತ್ತದೆ. ಅವರು ಹೋಗ್ತಾರೆ, ಅದೇ ಅವರಿಗೆ ಕಾಡ್ತಾ ಇರುತ್ತದೆ. ಏಕೆಂದರೆ ಅವರಿಗೆ ಇಷ್ಟು ದಿನ ಏನಿದೆಯಲ್ಲ ತಮ್ಮ ಇಡೀ ಜೀವನ ನೆನಪು ಬಂದುಬಿಟ್ಟಿರುತ್ತದೆ ಆ ರಾತ್ರಿ, ಅಷ್ಟು ಟಾರ್ಚರ್ ಆಗಿರುತ್ತದೆ. ಸೊ ಅವರು ದೇವ್ರ ಗುಡಿಗೆಲ್ಲ ಹೋಗ್ತಾರೆ, ಸ್ವಾಮೀಜಿಗೆಲ್ಲ ತೋರಿಸಿ ಕೆಲವೊಂದು ಮಂತ್ರಗಳನ್ನು ಇದು ಮಾಡಿ ಹವನಗಳನ್ನು ಮಾಡಿ ಆ್ಯಂಡ್ ಕೈಗೆ ಒಂದು ತಾಯ್ತ ಕಟ್ಕೊಂಡು ಅವರು ಇವತ್ತು ಆರಾಮಾಗಿದ್ದಾರೆ. ಸೊ ಗೈಸ್, ಈ ಸ್ಟೋರಿಯನ್ನು ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ಇದರ ಒಂದು ಪ್ರೂಫ್ಸ್ ಎಲ್ಲ ಯೂಟ್ಯೂಬ್ನಲ್ಲಿ ನಾವು ನೋಡಬಹುದಾಗಿದೆ. ಬಟ್ ನನ್ನ ಪ್ರಕಾರ ಇದೇನೆಂದರೆ ಆಸ್ಪಾಸ್ ಜನ ಏನಿದಾರಲ್ಲ ಇದನ್ನು ಮಾಡಿದ್ದಾರೆ ಅಂತ ಅನಿಸ್ತದೆ. ಅಂದರೆ ಹೋಟೆಲ್ ಬಿಸ್ನೆಸ್ ಏನಿದೆಯಲ್ಲ ಇದು ಬಹಳ ಒಂದು ಪ್ರಾಬ್ಲಮೆಟಿಕ್ ಆಗಿದೆ. ಇಲ್ಲಿ ಫೇಮ್ ಆ್ಯಂಡ್ ನೇಮ್ಗಾಗಿ ಬಹಳ ಜನ ಕಾಯ್ತಾ ಇರ್ತಾರೆ. ಸೊ ಆಸ್ಪಾಸ್ನ ಜನ ಏನಂದರೆ ಈ ಹೋಟೆಲ್ನ ಫೇಮ್ ನೋಡಿ ತಡ್ಕೊಳ್ಳೋಕ್ಕಾಗಲಿಲ್ಲದೆ ಇಂಥವನ್ನು ಸ್ಟೋರಿಯನ್ನು ಮಾಡಿರಬೇಕು. ಆ್ಯಂಡ್ ಕುಡಿದ್ರೆ ಸ್ವಲ್ಪ ಹ್ಯಾಲ್ಯುಸಿನೇಷನ್ ಆಗುತ್ತೆ ಅಂತಾರೆ. ಆ್ಯಂಡ್ ಇವನು ತುಂಬ ಕಾಸ್ಟ್ಲಿ ಡ್ರಿಂಕ್ ಏನೋ ತೊಗೊಂಡಿರ್ತಾನೆ. ಸೊ ಅದರಿಂದ ಇವನಿಗೆ ಆ ಥರ ಆಗಿರ್ಬೋದು. ಆ ಚಾನಲ್ ಏನೋ ನೋಡ್ತಾ ಇದ್ದ ಅಂತ ಅಂದಲ್ಲ, ಅದರಿಂದ ಏನೋ ಇವನಿಗೆ ಎಫೆಕ್ಟ್ ಆಗಿರ್ಬೋದು, ಹೆದರಿರ್ಬೋದು ಅಂತೀನಿ, ಇದು ನನ್ನ ಪ್ರಕಾರ. ಆದರೆ ಬಟ್ ಇದು ಯೂಟ್ಯೂಬ್ನಲ್ಲಿ ಸಹ ಇದೆ. ಆ್ಯಂಡ್ ಇದರ ಒಂದು ಎಂಡನ್ನು ನಾವು ಯಾವ ಥರ ಹೇಳೋಕ್ಕೆ ಆಗೋದಿಲ್ಲ. ಸೊ ಗೈಸ್, ಇದು ಇವತ್ತಿನ ಸ್ಟೋರಿ ಆಗಿತ್ತು. ಇದೇ ಥರ ನೆಕ್ಸ್ಟ್ ಸ್ಟೋರಿಯು ಒಂದು ಹಾರರ್ ಆಗಿದೆ, ಅದರೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಗೈಸ್.